What happened, sir? Any problem? No, not really. We are new to this place and we want to know about this place. So could you please help us? Sure, why not? Actually, this district name is Hassan. It's a very old city and very rich in culture. ಏನ್ ಮಾಯ ಇದು? ಯಾವಾಗ ಬೆಳ್ಳಿನ ಸಿಗಾಕ್ಸ್ಬೇಕು ಅಂತ ಹೋಗ್ತೀವೋ ಆವಾಗಲೇ ಮುತ್ತು ಬಂದು ಕಾಪಾಡ್ತಾನೆ. These are the tourist places. Really? Thank you. By the way, what's the good name? Muthura. Nice to meet you, sir. Same here. I'm Shalmuka. This temple, Indian national match ball bet. What exactly is saying? He's just like that. Forget about him. Mutturaj, if you don't mind, can I ask you something? Sure, sir. Who is that lady? She is wife, Muttu, husband, future. Oh, then congratulations in advance, Mutturaj. But one thing I want to tell you, Mutturaj, this lady is so illiterate. She can't even communicate in English. She doesn't understand anything. It will be definitely create problem in future. Moreover for your future kid. Thank you for your concern, sir. English is just a language, not knowledge. And moreover, we are not in England, sir. We are in Karnataka. We love our language. She might be illiterate, but she is very good at heart. She is very honest and a good human being. That's all matters. Yeah, Mutturaj, good thinking. That's what really matters. Rightly said, Mutturaj. Anyways, thank you very much. No problem. Please visit our heritage city, Mysore. Surely. Thank you. ಮಾವ ಅವ್ರೇನೋ ಹೇಳಿದ್ರಲ್ಲ, ಏನದು? ಏನಿಲ್ಲ ಬೆಳ್ಳಿ, ಊರ್ ಬಗ್ಗೆ ಕೇಳ್ತಿದ್ರು ಅಷ್ಟೇ. ಮಾವ ಅವ್ರೇನೋ ನನ್ನ ಕಡೆ ಕೈ ತೋರಿಸಿ ಮಾತಾಡಿದ್ರು. ಅವ್ರು ಕೇಳಿದ ತಕ್ಷಣ ನಿಮ್ಮ ಮುಖ ಭಾವನೆ ಬದಲಾಗೋಯ್ತು. ಅಂಥದ್ದು ಏನು ಕೇಳಿದ್ರು ಮಾವ? ಅದೆಲ್ಲ ಏನೂ ಇಲ್ಲ ಬೆಳ್ಳಿ, ಸುಮ್ಮನೆ ನೀನೇನೇನೋ ಯೋಚನೆ ಮಾಡಬೇಡ. ಪೂಜೆಗೆ ಟೈಮ್ ಆಗ್ತಿದೆ, ನಡಿ. ನಾನು ಬರ್ತೀನಿ, ನೀವು ಹೋಗಿರಿ. ಓಹೋ, ಇನ್ನು ಸೂರ್ಯ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಬೇಕೇನೋ. ಆಯ್ತು, ಮುಗಿಸ್ಕೊಂಡು ಬನ್ನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮಾಯಕಾ, ಏನ್ ಬೆಳ್ಳಿ, ನಾನು ಮನೇಲಿಲ್ಲ ಅಂತ ತುಂಬಾ ಖುಷಿಯಾಗಿದೆಯಂತೆ, ಹೌದಾ? ಇರ್ತಾಳೆ ಬಿಡು ಮಾಯ, ಅವಳಿಗೆ ಇನ್ನೇನು ಕೆಲಸ? ಮುತ್ತುನ ಮದುವೆ ಆಗಬೇಕು ಅಂತ ತಾನೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದು. ಸುಖವಾಗೇ ಇರ್ತಾಳೆ. ಅವ್ರು ಯಾರ ಜೊತೆನೋ ಭಾರಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ಯಲ್ಲ, ಏನ್ ಸಮಾಚಾರ? ಮಾವ ಕರೀತಿದ್ರು, ನಾನು ಹೋಗ್ತೀನಿ. ನೀನ್ ಹೋಗ್ತೀನಿ ಅಂದ್ರೆ ಬಿಡೋರು ಯಾರು? ಆ ನಾರ್ತ್ ಇಂಡಿಯನ್ಸ್ ಬಂದಿದ್ರಲ್ಲ, ಅವ್ರು ನಿನ್ನ ಹತ್ರ ಏನ್ ಮಾತಾಡ್ತಿದ್ರು ಅಂತ ನಿನಗೆ ಗೊತ್ತಾ ಬೆಳ್ಳಿ? ಏನು ಹೇಳಿದ್ರು ಮಾಯಕಾ? ನೀವ್ ನೋಡಿದ್ರೆ ಇಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ, ನಿಮ್ಮನ್ ಮದ್ವೆ ಆಗೋ ಇವಳಿಗೆ 4 ಅಕ್ಷರ ಬರಲ್ಲ, ಇಂಥ ಹಳ್ಳಿಗಮರನ್ನ ಹೇಗ್ ಮದ್ವೆ ಆಗ್ತೀರಾ ಅಂತ ಕೇಳಿದ್ರು. ನಿನಗೆ ಅವ್ರ ಮಾತು ಅರ್ಥ ಆಯ್ತಾ? ಇಲ್ಲ ಅರ್ಥ ಆದ್ರೂ ಸುಮ್ಮನೆ ಇದ್ಯಾ? ಈ ಹೆಬ್ಬೆಟ್ಟು ಅಷ್ಟೊಂದು ಬುದ್ಧಿವಂತೆ ಅಲ್ಲ ಮಾಯ. ಇಂಗ್ಲೀಷ್ನಲ್ಲಿ ಎಷ್ಟು ಅಕ್ಷರ ಇದೆ ಅಂತಾನೆ ಗೊತ್ತಿಲ್ಲ ಇವಳಿಗೆ. ನೋಡೋಣ, ಹೇಳು. ಹೇಳೆ, ಎಷ್ಟು ಅಕ್ಷರ ಇದೆ ಅಂತ? ಆದ್ರೂ ಮುತ್ತು ಮಾವಂಗೂ ನಿನಗೂ ಹೊಂದಾಣಿಕೆನೇ ಇಲ್ಲ. ಅವ್ರು ನೋಡಿದ್ರೆ ಓದಿದ್ದಾರೆ, ನೋಡಕ್ ಚೆನ್ನಾಗಿದ್ದಾರೆ, ಆಸ್ತಿ ಅಂತಸ್ತು ಗೌರವ ಎಲ್ಲ ಇದೆ. ನಿನಗೇನಿದೆ ಬೆಳ್ಳಿ? ನೀನ್ ನೋಡೋಕ್ಕೂ ಚೆನ್ನಾಗಿಲ್ಲ, ಓದಿಲ್ಲ, ಗೌರವ ಅಂತೂ ಇಲ್ವೇ ಇಲ್ಲ, ಹಣ ಆಸ್ತಿ ಬಗ್ಗೆ ಮಾತಾಡೋಕೆ ಇಲ್ಲ ಬಿಡು. ಯಾವುದ್ರಲ್ಲೂ ಸಮ ಇಲ್ದೇ ಇರೋ ನಿನ್ನ ಮುತ್ತು ಮಾವ ಹೇಗೆ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾರೆ? ಮುತ್ತು ಮಾವನ ಹೆಂಡತಿ ಆಗಕ್ಕೆ ನಿನಗೆ ಅರ್ಹತೆನೇ ಇಲ್ಲ, ತಿಳ್ಕೊ.
ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ. ಹಾ, ನೀನ್ ಕರ್ಕೊಂಡು ಹೋಗೋಕ್ ಬಂದ್ಲು ನೋಡು, ನಿನ್ ಸೇನೆ ಮುಖ್ಯಸ್ಥೆ. ನೀನ್ ಇಲ್ಲೂ ಒಕ್ಕರ್ಸ್ಕೊಂಡಿದ್ಯಾ? ಮರ್ಯಾದೆ. ನಿನಗ್ ಮರ್ಯಾದೆ ಕೊಟ್ರೆ ಮರ್ಯಾದೆಗೂ ಮರ್ಯಾದೆ ಕಮ್ಮಿ ಆಗತ್ತೆ. ಜೊತೆಗೆ ಇವ್ರನ್ನ ಬೇರೆ ಸೇರಿಸ್ಕೊಂಡಿದ್ದೀರಾ. ಎಲ್ಲ ಕೆಟ್ಟವರು ಒಟ್ಟಿಗೆ ಸೇರಿದ್ರೆ ದೇಶ ಹಾಳಾಗೋಗುತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ. ಬರತ್ತೆ, ನನ್ಗೂ ಒಳ್ಳೆ ಟೈಮ್ ಬರುತ್ತೆ, ಆಗ ಮಾತಾಡ್ತೀನಿ. ಅಶೋಕ, ಅದ್ಗೆ ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಯಾಕೆ ಅಳ್ತಿದ್ದೀರಾ ಅದಕ್ಕೆ? ಅಳ್ಬೇಡಿ, ಬನ್ನಿ ಹೋಗೋಣ. ಪರವಾಗಿಲ್ಲ, ಬನ್ನಿ. ನಮ್ಮೂರ ಜಾತ್ರೆಯಲ್ಲಿ ಮೊದಲ ಮರ್ಯಾದೆನ ನಮ್ಮೂರು ಜಮೀನ್ದಾರ್ ವಂಶಕ್ಕೆ ಕೊಡೋದೇ ಸಂಪ್ರದಾಯ ಮುತ್ತಣ್ಣ. ತಗೋ ಮುತ್ತಣ್ಣ, ಬೆಳ್ಳಿಗೂ ಹಾರ. ಮುತ್ತು, ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ಹಾರ ಹಾಕು. ಬೆಳಿ ಬಾ. Hi, sir. I'm sure you got all the information about this place, but let me tell you completely. Sure, madam. Hassan is one of the main cities of Karnataka, and it is located in the southwestern part. This place has a very rich and eventful history, and it has reached the heights of glory, especially during the rule of the Hoysalas. Hoysala Empire. Yes, and one of the cities called Halebeedu used to be called as the Dwara Samudra in the past. And Halebeedu used to be the capital of the Hoysalas. There are many sightseeing places around Hassan that you can visit to have a good time. Like there is the Belur Channakeshwar temple, the Halebeedu temple, Shravana Belagola, and so on. ಇಂಗ್ಲೀಷಲ್ಲಿ ತಾನೇ ಎಕ್ಸ್ಪರ್ಟ್ ಅಂತ ತೋರಿಸ್ಕೊಳಕ್ಕೆ ಇದೆಲ್ಲ ಮಾಡ್ತಿದ್ದಾಳೆ. ಬಿಟ್ಟಾಕೋ. ಹೆಂಗ್ ಬಿಟ್ಟಾಕೋದು? ಎಲ್ಲೋದ್ರೂ ಮತ್ತೆ ಮತ್ತೆ ಬರ್ತಿದ್ದಾಳೆ. ನನಗೆ ಸಿಟ್ಟು ಬರಬೇಕು. ಬಾ ನೀನು, ಬಾರಪ್ಪ. ಅದಕ್ಕೆ ಏನಾಯ್ತು ನಿಮಗೆ? ದೇವಸ್ಥಾನಕ್ಕೆ ಬಂದಿದ್ರಲ್ಲ, ಅವರು ನನ್ನ ಇಂಗ್ಲೀಷಲ್ಲಿ ಏನೇನೋ ಕೇಳಿದ್ರು. ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆಗ ಮಾಯಕ್ಕ ಬಂದು ಏನು ವಿದ್ಯೆ ಬುದ್ಧಿ ಇಲ್ದಿರೋ ದಡ್ಡಿ ಅಂದರು. ಆ ಮಾಯ 4 ಅಕ್ಷರ ಕಲ್ತ್ಕೊಂಡು ದೊಡ್ಡ ಪ್ರೊಫೆಸರ್ ಥರ ಆಡ್ತಿದ್ದಾಳೆ. ನೀವು ನನ್ನ ಜೊತೆ ಬರ್ತಾ ಇದ್ದೀರಾ, ಇಂಗ್ಲೀಷ್ ಕಲಿತಾ ಇದ್ದೀರಾ ಅಷ್ಟೇ. ನಾನಾ? ನೀವೇ ಬನ್ನಿ. ಬೆಳ್ಳಿ, ಏನಾಯ್ತು?
ದೇವಸ್ಥಾನದಲ್ಲಿ ನಡೆದಿದ್ದಕ್ಕೆ ಬೇಜಾರ? ಇಂಗ್ಲೀಷ್ ಎಲ್ಲ ಒಂದು ದೊಡ್ಡ ವಿಷಯನಾ? ಅದೊಂದು ಭಾಷೆ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲಾದ್ರೂ ನೀನು ಫಸ್ಟ್ ಕ್ಲಾಸ್ ಆಗಿದ್ಯಾ, ಇನ್ನೇನು ಬೇಕು? ಹಾಗಾದರೆ ನಾನು ಇಂಗ್ಲೀಷ್ ಮಾತಾಡ್ತಾ ಇದ್ರು ನೀವು ನನ್ನ ಇಷ್ಟಪಡ್ತೀರಾ ಮಾವ? ಇನ್ನೂ ಅನುಮಾನ ಪಡ್ತಿದ್ಯಾ? ದೊಡ್ಡ ಲೂಸು ನೀನು. ಇಂಗ್ಲೀಷ್ ಕಲಿ ಅಥವಾ ಕಲಿದೇ ಇರು, ನಾನು ಯಾವಾಗಲೂ ನಿನ್ನ ಇಷ್ಟಪಡ್ತೀನಿ. ಹಾಗಾದರೆ ನಾನು ಇಂಗ್ಲೀಷ್ ಕಲಿಲ್ಲ ಮಾವ? ಕಲಿಯೋದಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಮನ್ಸು ಇಂಪಾರ್ಟೆಂಟ್. ನಿನಗೆ ಕಲಿಬೇಕು ಅನಿಸಿದೆ, ಆರಾಮಾಗಿ ಕಲಿ. ಸರಿ ಮಾವ, ನನ್ನ 3 ಮೇಷ್ಟ್ರ ಹತ್ರ ಹೋಗಿ ಕಲ್ತ್ಕೊಂಡು ಬರ್ತೀನಿ. ಎಲ್ಲ ಹೇಳ್ಬೇಕು. ಆ ಆ ಈ ಈ ಕಲ್ಮೇಶ್ರೆ, ಯಾರದು ಗಲಾಟೆ ಮಾಡ್ತಿರೋದು? ಯಾರದು ನನ್ನ ಕಳ್ಳ ಅಂದನ? ಮಕ್ಕಳು ವಿದ್ಯೆ ಕಲಿಬೇಕು, ವಿದ್ಯೆಯಿಂದ ಬುದ್ಧಿ, ಗೊತ್ತಾಯ್ತಾ? ಇಲ್ಲಾಂದ್ರೆ ಲದ್ದಿನಾ? ಬುದ್ಧಿ ಅಂದ್ರೆ ಲದ್ದಿ ಅಲ್ಲ, ಬುದ್ಧಿ ಅಂದ್ರೆ ವಿವೇಕ. ನೀವು ಕಷ್ಟಪಟ್ಟು ಓದಿ ದೊಡ್ಡವರಾದ್ರೆ ಒಳ್ಳೆ ಕೆಲ್ಸಕ್ಕೆ ಸೇರ್ಬೋದು, ಇಲ್ಲ ಅಂದ್ರೆ ಏನೋ ಮಾಡ್ತೀರ ನೀವೆಲ್ಲ. ನಿಮ್ ತರ ಆಗ್ತೀವಿ ಸರ್. ಯಾರು ಆತರ ಮಾತಾಡ್ದವರು? ಹಿಂದೆ ಎಲ್ಲ ಮೇಷ್ಟ್ರು ಅಂದ್ರೆ ಭಕ್ತಿ ಇತ್ತು, ಈಗ ಭಕ್ತಿ ಉತ್ತರಕ್ಕೆ ಹೋಗಿದೆ, ಭಯ ದಕ್ಷಿಣಕ್ಕೆ ಕೊಡೋಗಿದೆ. ಯಾವನು ನನ್ನೊಂದನು ಇರ್ಲಿ ಇರ್ಲಿ, ನಿಮಗೆಲ್ಲ ಸರಿಯಾಗಿ ಮಾಡ್ತೀನಿ ಇವಾಗ. ಮೇಷ್ಟ್ರೆ, ಗುಡ್ ಮಾರ್ನಿಂಗು. ಓಹೋ, ಏನಮ್ಮ ದೇವ್ರ ಮಗಳು ಬೆಳ್ಳಿ, ಇಲ್ಲಿ ತನಕ ಬಂದ್ಬಿಟ್ಟಿದೀಯಾ? ಮೇಷ್ಟ್ರೆ, ಅದು ಅದು ಏನವ್ವ ಬೆಳ್ಳಿ, ಮಗುನ್ ಸೇರ್ಸೋಕ್ ಬಂದಿದ್ಯಾ ಅಂದ್ರೆ ನಿಂಗೇನು ಮದ್ವೆನೇ ಆಗಿಲ್ಲ, ಮತ್ತೆ ಯಾಕೆ ಬಂದಿದ್ಯಾ ಈ ಸ್ಕೂಲ್ಗೆ? ಮೇಷ್ಟ್ರೆ, ನಾನು ಇಂಗ್ಲೀಷ್ ಕಲಿಬೇಕು, ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಬಂದೆ. ನನಗೆ ಹೇಳ್ಕೊಡ್ತೀರಾ? ಹೌದಾ? ನೋಡ್ರ ದೊಡ್ಡ ಹುಡುಗಿ ಇಂಗ್ಲೀಷ್ ಕಲಿಯಕ್ ಬಂದಿದ್ದಾಳೆ, ನೀವು ಇದ್ದೀರಾ, ಎಷ್ಟು ಹೇಳ್ಕೊಟ್ರು ಕಲೀಲೇ ಇಲ್ಲ, ಎಲ್ಲ ದಂಡ ಪಿಂಡಿಗಳು. ದೊಡ್ಡವರಾದ್ಮೇಲೆ ಕಲಿತೀವಿ ಬಿಡಿ ಸರ್. ನಿಮ್ಮನ್ನೆಲ್ಲ ಆಮೇಲೆ ನೋಡ್ಕೋತೀನಿ, ಮೊದಲು ನಮ್ ಬೆಳ್ಳಿಗೆ ಇಂಗ್ಲಿಷ್ ಹೇಳ್ಕೊಟ್ಟು ದೊಡ್ಡ ವ್ಯಕ್ತಿನಾಗಿ ಮಾಡ್ತೀನಿ. ಈಗಾಗಲೇ ಬೆಳ್ಳಿ ಅಕ್ಕ ದೊಡ್ಡವಳು ಬಿಡಿ ಸರ್. ಇವರೆಲ್ಲ ಶುದ್ಧ ತರಲೆಗಳು, ಆದ್ರೆ ನೀನು ಮಾತ್ರ ಹಾಗಾಗ್ಬೇಡವಾ ಬೆಳ್ಳಿ? ಹ್ಞೂ ಮೇಷ್ಟ್ರೆ, ನಾನು ಹೇಳಿದ್ದನ್ನೆಲ್ಲ ಕಲ್ತ್ಕೋತ ತಾನೆ? ಕಲಿತೀನಿ ಮೇಷ್ಟ್ರೆ. ಅಕ್ಕ, ಬೆಳ್ಳಿ ಅಕ್ಕ ಇಲ್ಲಿಂದ ಓಡೋಗು, ಇವ್ರ ಕೈಯಲ್ಲಿ ಸಿಕ್ಕಾಕೊಂಬೇಡ. ಯಾರಾದ ಮಾತಾಡ್ದವ್ರ? ಇರ್ಲಿ, ನಿಮ್ಮನ್ನೆಲ್ಲ ಆಮೇಲೆ ನೋಡ್ಕೋತೇನಿ. ಈಗ ನಮ್ ಬೆಳ್ಳಿ ಹೇಗೆ ಇಂಗ್ಲಿಷ್ ಕಲಿತಾಳೆ ಅಂತ ನೀವೇ ಕಣ್ತುಂಬ ನೋಡಿ. ನಿಮ್ಮನ್ನೆಲ್ಲಾನು ಈ ಮರಕ್ಕೆ ಕಟ್ಟಿ ಇರುವೆ ಬಿಟ್ಬಿಡ್ತೀನಿ ನಿಮ್ ಕಾಲ್ಗೆ. ಮೇಷ್ಟ್ರೆ, ನಾನು ಇಂಗ್ಲಿಷ್ನ ಒಂದಿನದಲ್ಲಿ ಕಲಿಬೋದಾ? ಒಂದಿಂದಲೇನಮ್ಮ, ಒಂದು ಗಂಟೆಯಲ್ಲಿ ಕಲ್ಸ್ಬಿಡ್ತೀನಿ ನೋಡು. ಈಗ ಮೊದಲು ನಿನಗೆ ABCD ಹೇಳ್ಕೊಟ್ಬಿಡ್ತೀನಿ, ಇದು ಬರೀ ಬೇಸಿಕ್ ಅಷ್ಟೇ. ಅಂದ್ರೆ ನೋಡಮ್ಮ, ಈಗ ಇಂಗ್ಲಿಷ್ ಪದಗಳನ್ನ ಹೇಳ್ಕೊಡೋದು ಅಕ್ಷರಗಳಿಂದ. ಸೊ ನೀನು ಮೊದಲು ಅಕ್ಷರಗಳನ್ನ ಕಲಿಬೇಕು. ಈಗ ನಾನು ಹೇಳ್ಕೊಡ್ತೀನಿ ನೋಡು. ABCDEFGHIJ. ಹೇಳವ ಬೆಳ್ಳಿ? ರೆಡಿ ಮೇಷ್ಟ್ರೆ. 1 2 3. ಅಯ್ಯೋ ರಾಮ 1 2 3 ಅಲ್ಲಮ್ಮ ನಾನು ಹೇಳಿದ್ದು.
ABCD ನಮ್ಮ. ಹಾ ಹಾ ಅದೇ ಮೇಷ್ಟ್ರೆ, ಈಗ ಹೇಳ್ತೀನಿ ನೋಡಿ. ಎ ಬಿ ಇ ಎಫ್ ಜಿ ಎಲ್ ಓ ಪಿ ಕ್ಯೂ ವೈ. hold on. ಓ ಗಾಡಿ ಹಳಿ ತಪ್ಪಿ ಎಲ್ಲೆಲ್ಲ ಹೋಗ್ತಿದ್ಯಲ್ಲಮ್ಮ. ನಾನು ಹೇಗೆ ಹೇಳ್ಕೊಳ್ಳಿ ಹುಡುಗಿಗೆ? ಅಯ್ಯೋ, ಇಂಗ್ಲಿಷ್ ಅಕ್ಷರನ ನೀವೇ ಹೇಳ್ಕೊಟ್ಟಿದ್ದಲ್ವಾ ಮೇಷ್ಟ್ರೆ? ಹಂಗಂದ್ರೆ ನೀವೇ ತಪ್ಪು ಹೇಳ್ಕೊಟ್ರಾ? ನಾನು ಹೇಳ್ಕೊಟ್ಟಿದ್ದು 26 ಅಕ್ಷರ. 76? 76 ಅಲ್ಲಮ್ಮ, 26. ಓ 26? ಈಗ ಗೊತ್ತಾಯ್ತು ಬಿಡಿ. ಅದ್ರಲ್ಲಾಗೆ ಕೆಲವನ್ನೆಲ್ಲ ನುಂಗ್ಬಿಟ್ಟಿದ್ಯಲ್ಲಮ್ಮ. ಏ ಮೇಷ್ಟ್ರೆ, ನನ್ಗೆ ಮೀನ್ ಸಾರ್ ಜೊತೆ ಮುದ್ದೆ ನುಂಗದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಓ ನೋಡಮ್ಮ, ನಾನು ಹೇಳಿದ್ದು ಅಕ್ಷರಗಳನ್ನೆಲ್ಲ ನುಂಗಾಕ್ಬಿಟ್ಟಿಯಲ್ಲ ಅಂತ. ಹೋಗ್ಲಿ ಬಿಡು, ಈಗ ಪದಗಳು ಹೇಳ್ಕೊಡ್ತೀನಿ, ಕಲಿಯೋವಂತೆ, ಸರಿನಾ? ಈಗ ನೋಡು, ವಾಟ್ ಈಸ್ ಯುವರ್ ನೇಮ್? ಏನು ವಾಟೇನಾ? ಅಯ್ಯೋ ಮೇಷ್ಟ್ರೆ, ಬಾಣ್ಲಿ ಆಗೋಗತ್ತೆ, ಸುಮ್ನಿರಿ. ಆ ಬಾಳ್ಲಿನಲ್ಲಿ ಬೋಂಡಾ ಬಜ್ಜಿ ಮಾಡ್ಕೊಂಡು ತಿನ್ನೋವಂತೆ. ಆಮೇಲೆ ಮೊದಲು ಇಂಗ್ಲೀಷನ್ ಕಲಿ. ಈಗ ನಾನು ಹೇಳ್ಕೊಡ್ತೀನಿ, ಪದಗಳು ಕಲಿಬೇಕು. ವಾಟ್ ಈಸ್ ಯುವರ್ ನೇಮ್ ಹೇಳು. ವಾಟ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್ ಅಲ್ಲಮ್ಮ, ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಹೊಡಿರೋ ಎಲ್ಲ ಚಪ್ಪಲಿ ಹೊಡಿರೋ. ಹೆಂಗೆ ಈ ಬೆಳ್ಳಿ ಯಾವ? ಕೂತ್ಕೊಳ್ರ. ನಾನು ಹೇಳಿದ್ದು ಪದ ಬಂತು ಅಂತ, ಹಾವಲ್ಲ ಹೂಬೇಗ್ಲ. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿನ್ನ ಹೆಸರೇನು ಅಂತ ಗೊತ್ತಾಯ್ತಾ? ನಿಮ್ಮ ಹೆಸರು ಶ್ಯಾಮ್ ಭಟ್ರ ಅಲ್ವಾ ಮೇಷ್ಟ್ರೆ? ಅಯ್ಯ, ನನ್ನ ಹೆಸರಲ್ಲಮ್ಮ, ನಿನ್ನ ಹೆಸರು. ನೀವೇ ಹೇಳ್ಕೊಟ್ಟಿದ್ದಲ್ವಾ ಮೇಷ್ಟ್ರೆ, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿನ್ನ ಹೆಸರೇನು ಅಂತ? ಓ ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ. ಓ ಹೇಗೆ ಹೇಳ್ಕೊಡೋದು ಇವಳಿಗೆ? ಆ ಅಂದ್ರೆ ಹೂ ಅಂತಾಳೆ, ಹೂ ಅಂದ್ರೆ ಆ ಅಂತಾಳೆ. ಓ ಹೇಗೆ ಹೇಳ್ಕೊಡೋದು ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಯ್ಯೋ, ಏನಾಯ್ತು ಮೇಷ್ಟ್ರೆ? ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಅದರ ಅರ್ಥನೇ ನಿನ್ನ ಹೆಸರು ಏನು ಅಂತ. ಅಯ್ಯೋ, ಮುಂಚೆನೆ ಹೇಳೋದಲ್ವಾ ಮೇಷ್ಟ್ರೆ? ನನ್ನ ಹೆಸರು ನಿಮಗೆ ಗೊತ್ತಿಲ್ವಾ? ದೊಡ್ಡ ಮೇಷ್ಟ್ರು. ಇನ್ನೊಂದ್ಸರಿ ಕೇಳಿ ಮೇಷ್ಟ್ರೆ. ಆಯ್ತು, ವಾಟ್ ಈಸ್ ಯುವರ್ ನೇಮ್ ಹೇಳು. ಸರಿ, ಮುಗೀತು. ಊಟ ಮುಗೀತಾ ಸರ್? ನಾನು ಕೇಳಿದ್ದಕ್ಕೆ ಉತ್ತರ ಹೇಳಮ್ಮ ಅಂದ್ರೆ ಹೇಳ್ಕೊಂಡೆ ಮೇಷ್ಟ್ರೆ. ಹೇಳ್ಕೊಂಡ್ಯಾ? ಎಲ್ಲಿ? ಮನ್ಸಲ್ಲಿ. ನಾನ್ ಮನ್ಸಲ್ಲೇ ಬೈಪಾಠ ಮಾಡಿದ್ದೀನಿ. ಪೂರ್ತಿ ಆಗಿದ ತಕ್ಷಣ ನಿಮಗೆ ಹೇಳ್ತೀನಿ. ನೀನು ಆ ಕಡೆಯಿಂದ ಬರ್ತಿದ್ದೀರಾ, ಶನಿವಾರ ಸಂತೆ ಕಡೆಯಿಂದ. ಆಯ್ತು, ಬನ್ನಿ. ಮೇಷ್ಟ್ರೆ, ಈಗ ABCD ಹೇಳ್ಕೊಡಿ, ಚೆನ್ನಾಗಿ ಹೇಳ್ತೀನಿ. ಏನ ABCDನ ಮತ್ತೇನಾ? ಅಯ್ಯಯ್ಯೋ, ಮೇಷ್ಟ್ರೆ ಎಲ್ಲೋದ್ರು? ಮೇಷ್ಟ್ರೆ, ಅಯ್ಯೋ ಮೇಷ್ಟ್ರೆ, ನನಗೆ ಹೇಳ್ಕೊಡಿ ಅಂದ್ರೆ ಮೇಷ್ಟ್ರೆ ಹೊಟ್ಟೋದ್ರಲ್ಲ. ಮೇಷ್ಟ್ರೆ ನನಗೆ ABCD ಹೇಳ್ಕೊಡಕ್ ಎದ್ರುಕೊಂಡು ಓಡೋಗ್ಬಿಟ್ರು. ಈ ಮಕ್ಳ, ಇವತ್ತು ನಿಮ್ಗೆಲ್ಲ ಸ್ಕೂಲ್ ಇಲ್ಲ, ರಜಾ. ಓಡಿ ಬೆಳ್ಳಿ, ನೀನೇ ಸ್ಕೂಲಿಗೆ ಬಂದೆ, ಸ್ಕೂಲ್ ಮಾಸ್ಟರ್ನೇ ಓಡಿಸ್ಬಿಟ್ಟಲ್ಲ. ಇಂಗ್ಲಿಷ್ ಹೆಂಗ್ ಕಲಿಯೋದು ಷಣ್ಮುಖಣ್ಣ? ಅಯ್ಯೋ ದೇವ್ರೆ, ನಾನು ಇದೀನಲ್ಲ, ವೈ ಯೋಚನೆ ಹಿಂಗ್. ನಾನು ಹೇಳ್ಕೊಡೋ ಪದಗಳನ್ನ ಸೀದಾ ಮುತ್ತೋತ್ರ ಹೇಳ್ಬಿಡು ಅಷ್ಟೇ. ಹೇಗೆ?